ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರ ಜಾತಕ ಚಕ್ರದಲ್ಲಿ ಶುಕ್ರನ ಅನುಗ್ರಹ ಅನ್ನೋದು ಅತ್ಯಂತ ವಿಶೇಷವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ಈ ಮಾರ್ಚ್ 25ರಂದು ಶುಕ್ರಗ್ರಹ ಬದಲಾವಣೆ, ಮೇಷರಾಶಿಗೆ ಶುಕ್ರಗ್ರಹ ಬದಲಾವಣೆ ಅನ್ನೋದಾಗ್ತಾ ಇದೆ. ಈ ಶುಕ್ರಗ್ರಹ ಬದಲಾವಣೆಯಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಅನುಕೂಲ, ಮಿಶ್ರಮ ಮತ್ತು ಪ್ರತಿಕೂಲ ಫಲಗಳು ಇರುತ್ತೆ ಅನ್ನುವಂತಹ ವಿಷಯಗಳ ಕುರಿತು ಮುಖ್ಯವಾಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಗ್ನಾತ್ ಶುಕ್ರ ಅಂತ ಹೇಳುವಾಗ, ಲಗ್ನದಲ್ಲಿ ಶುಕ್ರ ಇರುವಂತಹ ಸಂದರ್ಭ ಅಂದರೆ ಈಗ ಮೇಷರಾಶಿಯಲ್ಲೇ ಈ ಆಲ್ಮೋಸ್ಟ್ ಒಂದು ಮಾಸ, ಒಂದು ತಿಂಗಳ ಕಾಲ ಶುಕ್ರಗ್ರಹ ಇರುವುದರಿಂದ, ಲಗ್ನದಲ್ಲಿ ಶುಕ್ರಗ್ರಹ ಇರುವುದರಿಂದ ಮೇಷರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ನೀಡುತ್ತೆ. ಶುಕ್ರಗ್ರಹ ಮುಖ್ಯವಾಗಿ ಒಂದು ಆಕರ್ಷಣೀಯವಾಗಿರುವಂತಹ ವ್ಯಕ್ತಿತ್ವಕ್ಕೆ, ಒಂದು ಸೌಂದರ್ಯವನ್ನು ನೀಡುವುದಕ್ಕೆ, ಅದು ಮುಖದಲ್ಲಿ ಒಂದು ಕಳೆ ಅಂತ ಹೇಳ್ತಾ ಇರ್ತಾರಲ್ವ, ಆ ಕಳೆ ಬರಬೇಕು ಅಂದರೆ, ಅಥವಾ ಆಕರ್ಷಣೀಯವಾಗಿರುವಂತಹ ಮಾತು, ಆಕರ್ಷಣೀಯವಾಗಿರುವಂತಹ ವರ್ಚಸ್ಸು, ಇವೆಲ್ಲವೂ ಕೂಡ ಶುಕ್ರನ ಅನುಗ್ರಹ ಇರಬೇಕಾಗಿರುತ್ತೆ. ಮತ್ತು ವೈವಾಹಿಕ ಜೀವನ ಯಾವುದೇ ಅಡೆತಡೆಗಳಿಲ್ಲದೆ ಅವರ ಜೀವನ ಅದ್ಭುತ ರೀತಿಯಲ್ಲಿ ಹೊಂದಾಣಿಕೆಯಾಗಿ ಇರಬೇಕು ಅಂದ್ರೂ ಕೂಡ ಶುಕ್ರನ ಅನುಗ್ರಹ ಇರಬೇಕಾಗಿರುತ್ತೆ. ಸಂತಾನ ಸೌಭಾಗ್ಯಗಳಿಗೆ ಅಧಿಪತಿ ಶುಕ್ರನಾಗಿರ್ತಾರೆ. ಆರ್ಟ್ಸ್ ಅಂತ ಸೃಜನಶೀಲತೆ ಇರುವಂತಹ, ಅದು ಈ ನಾಟಕ ರಂಗ ಆಗಿರ್ಬೋದು, ಸಿನಿಮಾ ಫೀಲ್ಡ್ ಆಗಿರ್ಬೋದು, ಸಂಗೀತವಾಗಿರ್ಬೋದು, ನೃತ್ಯ ಇತ್ಯಾದಿ ವಿಷಯಗಳಿಗೆ ಕೂಡ ಶುಕ್ರನ ಅನುಗ್ರಹ ಇರಬೇಕಾಗಿರುತ್ತೆ. ಅದಕ್ಕೆ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಾಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತ ಹೇಳಿದ್ದಾರೆ. ಅಂದರೆ ಈ ಶುಕ್ರನ ಅನುಗ್ರಹ ಇರುವಂತಹ ಸಂದರ್ಭದಲ್ಲಿ, ಶುಕ್ರ ಲಗ್ನದಲ್ಲಿರುವಂತಹ ಸಂದರ್ಭಗಳಲ್ಲಿ ಅತ್ಯಂತ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಾಂ ಭಾರ್ಗವಂ ಪ್ರಣಮಾಮ್ಯಹಂ. ಈ ಪರ್ಟಿಕ್ಯುಲರ್ ಮಂತ್ರದಿಂದ ಶುಕ್ರ ಈ ಒಂದು ಮಾಸದ ಕಾಲ ಮೇಷರಾಶಿಯಲ್ಲೇ ಇರುವುದರಿಂದ ಸೌಭಾಗ್ಯವನ್ನು ಕೊಡ್ತಾರೆ, ದಾಂಪತ್ಯ ಜೀವನವನ್ನು ಕೊಡ್ತಾರೆ, ಸುಖ ವಿಲಾಸಮಯ ಜೀವನವನ್ನು ನೀಡ್ತಾರೆ. ಅಂತಹ ಶುಕ್ರ ಸಪ್ತಮದಾತ ಅಂತ ಕೂಡ ಹೇಳ್ತಾರೆ. ಇವರು ಮುಖ್ಯವಾಗಿ ಕಳತ್ರಕಾರಕ, ಕಳತ್ರದಾತ. ವಿವಾಹಕ್ಕೆ ಈಗ ಪರ್ಟಿಕ್ಯುಲರ್ ಆಗಿ ನೋಡುವಾಗ ಶುಕ್ರ ದಶೆ ನಡೆಯುವ ಸಂದರ್ಭಗಳಲ್ಲಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೂ ಸಹ ಶುಕ್ರ ಅನುಗ್ರಹ, ಶುಕ್ರ ಬಲ ಬಂದಾಗ ವಿವಾಹಕ್ಕೆ, ಸಂತಾನಕ್ಕೆ, ಹೊಸ ಮನೆ ನಿರ್ಮಾಣಕ್ಕೆ ಮತ್ತು ಹಣಕಾಸಿನ ಈ ಧನಧಾನ್ಯಗಳಲ್ಲಿ ಅಭಿವೃದ್ಧಿ ಕಾಣುವುದಕ್ಕೆ ಶುಕ್ರನ ಅನುಗ್ರಹ ಅನ್ನೋದು ಅದ್ಭುತವಾಗಿರುತ್ತೆ. ಯಾರ ವೈಯಕ್ತಿಕ ಜಾತಕದಲ್ಲಿ ಲಗ್ನದಲ್ಲಿ ಶುಕ್ರ ಇದ್ದರೆ, ಲಗ್ನಾತ್ ಶುಕ್ರ ಇರುವಂತಹ ಸಂದರ್ಭಗಳಲ್ಲಿ, ದ್ವಿತೀಯ ಸ್ಥಾನವಾಗಿರುವಂತಹ ಧನ ಕುಟುಂಬ ಸ್ಥಾನದಲ್ಲಿ ಶುಕ್ರ ಇರುವಂತಹ ಸಂದರ್ಭಗಳಲ್ಲಿ, ಮಾತೃಸ್ಥಾನವಾಗಿರುವಂತಹ ಚತುರ್ಥ ಸ್ಥಾನದಲ್ಲಿ ಶುಕ್ರ ಇರುವಂತಹ ಸಂದರ್ಭಗಳಲ್ಲಿ, ಪಂಚಮ ಸ್ಥಾನ ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಕೂಡ ಕಾರಣ ಶುಕ್ರ ಆಗಿರೋದ್ರಿಂದ ಈ ಪಂಚಮ ಸ್ಥಾನ ಸಂತಾನ ಸ್ಥಾನದಲ್ಲಿ ಶುಕ್ರ ಇರುವಂತಹ ಸಂದರ್ಭಗಳಲ್ಲಿ, ಅಷ್ಟಮ ಭಾಗ್ಯ ಏಕಾದಶ ಸ್ಥಾನಗಳಲ್ಲಿ, ಅವರ ಜನ್ಮ ರಾಶಿಯಿಂದ ಈ ಸ್ಥಾನಗಳಲ್ಲಿ ಶುಕ್ರ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಸಾಕ್ಷಾತ್ ತನ್ನ ಈ ವಿಶೇಷವಾಗಿರುವಂತಹ ಫಲಗಳನ್ನು ಶುಕ್ರ ಜಾತಕನಿಗೆ ನೀಡ್ತಾ ಇರ್ತಾರೆ. ಅದು ಮುಖ್ಯವಾಗಿ ಶುಕ್ರ ಬಲ ಅನ್ನೋದು ಯಾವ ರೀತಿ ಇದೆ ಅನ್ನೋದಕ್ಕೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ವಿವಾಹ ವಿಳಂಬವಾಗ್ತಾ ಇರುತ್ತೆ, ಸಂತಾನ ಸಮಸ್ಯೆಗಳಾಗಿರ್ಬೋದು, ಸಂತಾನ ವಿಳಂಬವಾಗ್ತಾ ಇರುತ್ತೆ, ಅಥವಾ ಕೆಲವೊಂದು ಪ್ರೀತಿ ಪ್ರೇಮ ವ್ಯವಹಾರಗಳ ಪದೇ ಪದೇ ಮನಸ್ತಾಪಗಳಾಗ್ತಾ ಇರುತ್ತೆ, ಅಥವಾ ನೀವು ಅಂದ್ಕೊಂಡಿರುವಂತಹ ಈ ಯಾವುದಾದ್ರೂ ನಿಮ್ಮ ಆಸೆ ಆಕಾಂಕ್ಷೆಗಳು ನೀಡುವಂತಹ ವಿಶೇಷವಾಗಿರುವಂತಹ ಈ ನೃತ್ಯ ಸಂಗೀತ ಅಭ್ಯಾಸಗಳಲ್ಲಿ ಅಡೆತಡೆಗಳಾಗ್ತಾ ಇರುತ್ತೆ. ಇಂತಹ ವಿಷಯಗಳಲ್ಲಿ ಶುಕ್ರ ಬಲ ಅನ್ನೋದು ಬೇಕಾಗಿರುತ್ತೆ. ಸೊ ಆಗಿರೋದ್ರಿಂದ ಆ ಶುಕ್ರನನ್ನು ನೆನೆಯುತ್ತಾ ಮುಖ್ಯವಾಗಿ ಮೇಷರಾಶಿಯವರಿಗೆ ಲಗ್ನಕ್ಕೆ ಶುಕ್ರ ಬರ್ತಾ ಇರೋ ಕಾರಣದಿಂದ ಈ 25ನೇ ತಾರೀಕು ಅಂದರೆ ಮಾರ್ಚ್ 25ರಿಂದ ಬರುವಂತಹ ಒಂದು ಮಾಸದ ಕಾಲ ಈ ಶುಕ್ರನ ಬದಲಾವಣೆಯಿಂದ ಯಾವ ರೀತಿ ಫಲಗಳು ಮೇಷರಾಶಿಯವರು ಪಡಿತಾರೆ ಅಂತ ನೋಡುವುದಾದರೆ, ಮೇಷರಾಶಿಗೆ
ಲಗ್ನದಲ್ಲೇ ಶುಕ್ರ ಸಂಚಾರ ನಡೀತಾ ಇರೋದರಿಂದ ನೀವು ಕೈ ಹಿಡಿರುವಂತಹ ಪ್ರತಿ ಪ್ರಯತ್ನವೂ ಕೂಡ ಅದ್ಭುತ ರೀತಿಯಲ್ಲಿ ಈಡೇರುತ್ತೆ. ಎಲ್ಲ ಸಂದರ್ಭಗಳಲ್ಲಿಯೂ ಎಂತಹ ವಾತಾವರಣ ಎಷ್ಟು ಕಾಂಪಿಟೀಷನ್ ಇದ್ದರೂ ಕೂಡ ನಿಮಗೆ ಅನುಕೂಲವಾಗಿರುವಂತಹ ಸರ್ವತ್ರ ವಿಜಯೇತ್ ಅನ್ನುವ ರೀತಿಯಲ್ಲಿ ಸರ್ವದ ಶತದ ಎಲ್ಲ ರೀತಿಯಲ್ಲಿ ನಿಮ್ಮದೇ ಸಕ್ಸಸ್ ಅನ್ನೋದಕ್ಕೆ ಈ ಶುಕ್ರನ ಅನುಗ್ರಹ ಮೇಷರಾಶಿಯವರಿಗೆ ಗೋಚಾರದಿಂದ ಈ ರೀತಿ ಅವಕಾಶಗಳು ನೀಡುತ್ತೆ. ಅವಕಾಶಗಳಿಂದ ಯಶಸ್ಸನ್ನು ನೀಡ್ತಾ ಇರುತ್ತೆ. ವಿವಾಹಾದಿ ಶುಭ ಕಾರ್ಯಗಳಲ್ಲಿ, ಗೃಹಾರಂಭ ವಿಶೇಷವಾಗಿರುವಂತಹ ಕಾರ್ಯಗಳಲ್ಲಿ, ಕೆಲವೊಂದು ಸೌಭಾಗ್ಯ ಸ್ತ್ರೀಯರು ಕೂಡಿರುವಂತಹ ಕೆಲವೊಂದು ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸಲು ಬೇಕಾಗಿರುವಂತಹ ಕೆಲವೊಂದು ಸಂದರ್ಭಗಳನ್ನು, ಆಹ್ವಾನಗಳನ್ನು ನೀವು ಪಡಿತೀರಾ. ಈ ರೀತಿ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ನೀವೇ ಪ್ರಮುಖ ಕೇಂದ್ರ ಬಿಂದುವಾಗಿ, ಆಕರ್ಷಣೆ ನಿಮ್ಮದಾಗಿ ಎಲ್ಲ ಜವಾಬ್ದಾರಿಗಳನ್ನು ನೀವೇ ಮುಂದೆ ನಿಂತು ಮಾಡಿಸುವಂತಹ ಆ ಅದ್ಭುತವಾಗಿರುವಂತಹ ಯೋಗವನ್ನು ಈ ಮಾಸದಲ್ಲಿ ಮೇಷರಾಶಿಯವರು ಪಡೆಯಬಹುದು. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಮುಖ್ಯವಾಗಿ ಈ ಪ್ರೀತಿಯಲ್ಲಿರುವಂತಹ ಈ ಯುವತಿ ಯುವಕರು ಅಂದರೆ ತಮ್ಮ ಪ್ರೀತಿಯನ್ನು ಮನೆಯಲ್ಲಿ ಒಪ್ಪಿಗೆ ಪಡೆದು ಅವರ ಅನುಮೋದನೆಯಿಂದ ತಮ್ಮ ಈ ಪ್ರೀತಿ ಅನ್ನುವಂತಹ ಅಥವಾ ಈ ಲವ್ ಮ್ಯಾರೇಜಸ್ ಮಾಡ್ಕೋಬೇಕು, ವಿವಾಹ ಬಂಧಕ್ಕೆ ಕಾಲಿಡಬೇಕು, ಸಪ್ತಪದಿ ತುಳಿಯಬೇಕು ಅಂತ ಮಾಡುವಂತಹ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಅನುಕೂಲವಾಗಿ ಈ ಲವ್ ಕಮ್ ಅರೇಂಜ್ಡ್ ಅಂತ ಹೇಳ್ತಾರಲ್ಲ, ಅಂತ ಪ್ರೀತಿ ಮಾಡಿಬಿಟ್ಟು ಮನೆಯಲ್ಲಿ ಒಪ್ಪಿಸ್ಬಿಟ್ಟು ಮತ್ತು ಎಲ್ಲರ ಆಶೀರ್ವಾದದಿಂದ ವಿವಾಹಕ್ಕೆ ಅನುಕೂಲವಾಗಿರುವಂತಹ ವಾತಾವರಣವು ಗೋಚಾರ ಫಲಗಳು ಶುಕ್ರನ ಅನುಗ್ರಹದಿಂದ, ರಾಶಿಯಲ್ಲೇ ಶುಕ್ರನ ಆಗಮನದಿಂದ ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ನೀಡುತ್ತೆ. ಮುಖ್ಯವಾಗಿ ನಿಮ್ಮ ದೇಹದಲ್ಲಿ ಕಾಂತಿ, ಮುಖದಲ್ಲಿ ಕಾಂತಿ, ಒಂದು ಕಳೆ ತುಂಬಿರುವಂತಹ, ದೈವತ್ವ ತುಂಬಿರುವಂತಹ ಕಳೆ ನಿಮ್ಮ ಮುಖದಲ್ಲಿ ಈ ಮಾಸದಲ್ಲಿ ಶುಕ್ರನ ಈ ಲಗ್ನಕ್ಕೆ ಆಗಮನ ಆಗ್ತಾ ಇರೋದರಿಂದ ಈ ರೀತಿ ವಿಶೇಷವಾಗಿರುವಂತಹ ವಿಷಯಗಳು ನಡೆಯಬಹುದು. ಮುಖ್ಯವಾಗಿ ಈ ಲಗ್ನದಲ್ಲಿ ಶುಕ್ರ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಪುರುಷರಿಗೆ ನಿಮ್ಮ ಸಂಗಾತಿಯ ದಬ್ಬಾಳಿಕೆ ಅನ್ನೋದು ಅಥವಾ ಡಾಮಿನೇಟಿಂಗ್ ಆಗಿರುವಂತಹ ಸಂದರ್ಭಗಳು ಅಂದರೆ ಈ ಸಂದರ್ಭದಲ್ಲಿ ಇರುತ್ತೆ. ಅಂದರೆ ನಿಮ್ಮ ಮಾತಿಗೆ ಬೆಲೆ ಇರಲ್ವ, ಗೌರವ ಇರಲ್ವ ಅಲ್ಲ, ಬಟ್ ಅವರ ಮಾತಿನಂತೆ ನಡ್ಕೊಳ್ಳುವಂತಹ, ಅವರ ಮಾತನ್ನು ಕೇಳುವಂತಹ ಅಥವಾ ಅವರು ಹೇಳಿರುವಂತಹ ವಿಷಯಗಳಲ್ಲಿ ಚಾಚೂ ತಪ್ಪದೆ ಕೆಲವೊಂದು ವಿಷಯಗಳನ್ನು ಮಾಡಲೇಬೇಕಾಗಿರುವಂತಹ ಕೆಲವು ಸಂದರ್ಭಗಳು ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಶುಕ್ರನ ಲಗ್ನಕ್ಕೆ ಆಗಮನ ಆಗ್ತಾ ಇರೋ ಕಾರಣದಿಂದ ಈ ಸಂದರ್ಭಗಳು ಬರುತ್ತೆ. ಮುಖ್ಯವಾಗಿ ಈ ಯುವತಿ ಯುವಕರಿಗೆ ಹೊಸದಾಗಿ ಅವರ ಕೆಲಸ ಮಾಡುವಂತಹ ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಾಗಿರಬಹುದು ಅಥವಾ ಕೆಲವೊಂದು ಪರಿಚಯಗಳ ಮುಖಾಂತರ ನಿಮಗೆ ಅನ್ಯ ಸ್ತ್ರೀ ಅಥವಾ ಪುರುಷರೊಡನೆ ಪರಿಚಯಗಳು ಇದು ಪ್ರಣಯಕ್ಕೆ ದಾರಿತವಾಗುವಂತಹ, ನಿಮ್ಮ ಕನಸಿನ ವರ ಅಥವಾ ನಿಮ್ಮ ಕೈ ಹಿಡಿಯುವಂತಹ ವ್ಯಕ್ತಿ ಪರಿಚಯವಾಗುವಂತಹ ಸಂದರ್ಭ ಈ ಮೇಷರಾಶಿಗೆ ಲಗ್ನಕ್ಕೆ ಶುಕ್ರ ಆಗಮನ ಆಗಿರುವುದರಿಂದ ಈ ಸಂದರ್ಭಗಳಲ್ಲಿ ಈ ರೀತಿ ವಿಷಯಗಳು ಈ ಮಾಸದಲ್ಲಿ ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ, ಅವಕಾಶಗಳು ಇರುತ್ತೆ. ಮುಖ್ಯವಾಗಿ ಸ್ತ್ರೀ ಮೂಲಕವಾಗಿ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರು ನಿಮ್ಮ ತಾಯಿಯ ಸಹಕಾರ ಆಗಿರ್ಬೋದು ಅಥವಾ ನಿಮ್ಮ ಸಂಗಾತಿಯ ಮುಖಾಂತರ ಧನ ಧಾನ್ಯ ಪ್ರಾಪ್ತಿ ಅಥವಾ ಅಂದರೆ ಅವರ ಮುಖಾಂತರ ಕೆಲವೊಂದು ಆಸ್ತಿಗಳನ್ನು, ಪಿತ್ರಾರ್ಜಿತ ಆಸ್ತಿಗಳನ್ನು ಅಥವಾ ಅರಿಶಿನ ಕುಂಕುಮ ಕೆಳಗಡೆ ಆಶೀರ್ವಾದದೊಂದಿಗೆ ಅವರ ತವರ ಮನೆಯವರು ಕೊಡುವಂತಹ ಕೆಲವೊಂದು ಬೆಳೆ ಬಾಳುವಂತಹ ವಿಷಯಗಳಿಂದ ನಿಮ್ಮ ಮನೆಗೆ ಈ ಸ್ತ್ರೀ ಮೂಲಕ ಧನಲಾಭ ಅನ್ನೋದು ಈ ಶುಕ್ರನ ಆಗಮನದಿಂದ ಮೇಷರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಹಣಕಾಸಿನ ಆದಾಯ ಮಾರ್ಗಗಳು ಹೆಚ್ಚಳವಾಗುವುದು, ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲವಾಗಿರುವಂತಹ ಪರಿಸ್ಥಿತಿ, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ, ಸೃಜನಶೀಲತೆ ಮತ್ತು ನಿಮ್ಮಲ್ಲಿರುವಂತಹ ಪ್ರತಿಭೆಗೆ ತಕ್ಕ ಅವಕಾಶಗಳು ಮತ್ತು ಒಳ್ಳೆಯ ರೀತಿಯ ಪ್ರಶಂಸೆಗಳು ಸಿಗುವುದಕ್ಕೆ ಈ ಶುಕ್ರನ ಆಗಮನ ಮೇಷರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಫಲಗಳು ನೀಡ್ತಾ ಇದೆ. ನಿರುದ್ಯೋಗ ವ್ಯಕ್ತಿಗಳು ಉದ್ಯೋಗ ಪಡೆಯೋದಕ್ಕೆ ಇದೊಂದು ಮಹದ್ ಅವಕಾಶ ಅಂತ ತಿಳಿಯಿರಿ. ಶುಕ್ರ ಲಗ್ನಕ್ಕೆ ಆಗಮನ ಆಗಿರೋದರಿಂದ ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಒಂದು ಆಕರ್ಷಣೆ ಇಂಪ್ರೂವ್ ಆಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಬರುವಂತಹ ಅವಕಾಶಗಳನ್ನು ನೀವು ಖಂಡಿತ ಸದುಪಯೋಗ ಮಾಡಿಕೊಂಡರೆ ಅದ್ಭುತವಾಗಿರುವಂತಹ ಉದ್ಯೋಗವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಮೇಷರಾಶಿಯ ಸ್ತ್ರೀ ಪುರುಷರಿಗೆ. ಮುಖ್ಯವಾಗಿ
ವ್ಯಾಪಾರ ವಿಷಯಗಳಲ್ಲಿ ಅಧಿಕ ಮೊತ್ತದಲ್ಲಿ ನಿಮಗೆ ವ್ಯಾಪಾರ ನಡೆಯುವುದು, ಅಥವಾ ನೀವು ತಂದುಕೊಂಡಿರುವಂತಹ ಸ್ಟಾಕ್ ಎಲ್ಲವೂ ಕೂಡ ಬಹುಬೇಗ ನಿಮಗೆ ಆದಾಯವನ್ನು ತಂದುಕೊಂಡಂತಹ ಲಾಭಗಳನ್ನು ತರುವಂತಹ ಸಂದರ್ಭಗಳು, ವ್ಯಾಪಾರಗಳಲ್ಲಿ ಹೊಸ ಕಸ್ಟಮರ್ಸ್ ಬರುವಂತಹ ಸಂದರ್ಭಗಳು ಮೇಷರಾಶಿಯವರಿಗೆ ಶುಕ್ರನ ಆಗಮನದಿಂದ ಗೋಚಾರ ಫಲಗಳಿಂದ ಈ ರೀತಿ ಇರಬಹುದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ತುಂಬ ದಿನಗಳಿಂದ ಬೆಲೆ ಬಾಳುವಂತಹ ಆಭರಣ ಪ್ರಾಪ್ತಿಯಾಗಿರಬಹುದು, ಅಥವಾ ನೂತನ ವಸ್ತ್ರ ಪ್ರಾಪ್ತಿಯಾಗಿರಬಹುದು, ಅಥವಾ ನೂತನ ವಾಹನವನ್ನು ಪಡೆಯುವಂತಹ ಒಂದು ಅವಕಾಶ ಈ ಮಾಸದಲ್ಲಿ ನೀವು ಬಹಳ ದಿನಗಳಿಂದ ಅಂದ್ಕೊಂಡಿರ್ತೀರ. ಒಂದು ಗೋಲ್ಡ್ ತಗೋಬೇಕು, ಕಮ್ಮಿ, ಇನ್ನು ಅದಕ್ಕೆ ತಕ್ಕಂತೆ ಗೋಲ್ಡ್ ಚಿನ್ನದ ರೇಟ್ ಕೂಡ ದಿನದಿಂದ ದಿನಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಆದ್ದರಿಂದ ನೀವು ಈ ಬೆಲೆ ಬಾಳುವಂತಹ ಆಭರಣಗಳನ್ನು ತಗೊಳ್ಳುವಂತಹ ಅವಕಾಶ, ವಾಹನಗಳನ್ನು ಪರ್ಚೇಸ್ ಮಾಡುವಂತಹ ಅವಕಾಶ ಶುಕ್ರನ ಆಗಮನ ಅನ್ನೋದು ಮೇಷರಾಶಿಯವರಿಗೆ ವಿಶೇಷವಾಗಿ ಫಲಗಳು ನೀಡ್ತಾ ಇರುತ್ತೆ. ಒಂದು ಲಕ್ಸರಿ ಲೈಫ್ ಸ್ಟೈಲ್, ಒಂದು ಎಂಟರ್ಟೈನ್ಮೆಂಟಿಂದ ಕೂಡಿರುವಂತಹ ಜೀವನ, ಒಂದು ವಿಲಾಸಮಯ ಪ್ರವಾಸಕ್ಕೆ ಹೋಗಿಬಿಟ್ಟು ಅಲ್ಲಿ ವಿಲಾಸಮಯ ಹೋಟೆಲ್ಸಲ್ಲಿ ಸ್ಟೇ ಮಾಡುವಂಥದ್ದು, ಒಂದು ವಿಲಾಸಮಯ ವಾಹನಗಳಲ್ಲಿ ಸುತ್ತಾಡುವಂತಹ ಅವಕಾಶ, ಸೌಭಾಗ್ಯವು ನಿಮ್ಮದಾಗಿರುತ್ತೆ. ಈ ಮಾಸದಲ್ಲಿ ವಿದೇಶಿ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ನಿಮ್ಮ ಇಚ್ಛೆ, ಆಕಾಂಕ್ಷೆ ಈ ಸಂದರ್ಭದಲ್ಲಿ ಈಡೇರುತ್ತೆ. ಅಧಿಕವಾಗಿ ಪ್ರಯಾಣಗಳಿಂದ ಅಧಿಕ ಲಾಭಗಳನ್ನು ನೋಡುವಂತಹ ಸಂದರ್ಭಗಳು ಶುಕ್ರನ ಅನುಗ್ರಹದಿಂದ ಮೇಷರಾಶಿಯವರು ಪಡೆಯಬಹುದು. ಮುಖ್ಯವಾಗಿ ಎಲ್ಲವೂ ಕೂಡ ಆಕಸ್ಮಿಕವಾಗಿ ಅದು ಅದೃಷ್ಟ ರೂಪದಲ್ಲಿಯೋ ಅಥವಾ ಹಣಕಾಸಿನ ರೂಪದಲ್ಲಿಯೋ ಅವಕಾಶಗಳ ರೂಪದಲ್ಲಿಯೋ ನಿಮಗೆ ಅದೊಂದು ಪ್ರತಿಫಲವನ್ನು ನೀಡುವಂತಹ ರೀತಿಯಲ್ಲಿ, ಲಾಭಗಳನ್ನು ನೀಡುವಂತಹ ರೀತಿಯಲ್ಲಿ, ಮನಸ್ಸಿಗೆ ನೆಮ್ಮದಿಯನ್ನು, ಶಾಂತಿಯನ್ನು, ಸಂತೋಷವನ್ನು ನೀಡುವಂತಹ ರೀತಿಯಲ್ಲಿ ಶುಕ್ರ ನಿಮಗೆ ಈ ತನ್ನ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಆಕಸ್ಮಿಕವಾಗಿ ಪರಿಚಯಗಳಾಗಿರಬಹುದು, ಆಕರ್ಷಣೆಯಾಗಿರಬಹುದು, ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರಬಹುದು, ವಿವಾಹ ಪ್ರಯತ್ನಗಳಾಗಿರಬಹುದು. ಅದ್ಭುತ ರೀತಿಯಲ್ಲಿ ಇದು ಯಾವುದೇ ವಿಳಂಬತೆ ಇಲ್ಲದೆ ಮುಂದೋಗೋದಕ್ಕೆ ಈ ಶುಕ್ರನು ನಿಮಗೆ ಸಂಪೂರ್ಣ ಅನುಗ್ರಹವನ್ನು ನೀಡ್ತಾ ಇದ್ದಾರೆ. ವಿವಾಹ ಸಂಬಂಧಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉನ್ನತ ಕುಟುಂಬದಿಂದ ಸಂಬಂಧವು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಅಥವಾ ನಿಮಗೋಸ್ಕರ ಬರುವಂತಹ ಅವಕಾಶಗಳು ಇರುತ್ತೆ. ವಿವಾಹಾದಿ, ಗೃಹ ಪ್ರವೇಶಾದಿ, ಈ ಪ್ರವಾಸಗಳಿಗೆ ಮಾಡುವುದಕ್ಕೆ, ಈ ಮಕ್ಕಳನ್ನು ಕರ್ಕೊಂಡು ಒಂದು ದೂರದ ಪ್ರದೇಶದಲ್ಲಿರುವಂತಹ ಕೆಲವೊಂದು ಪುಣ್ಯಕ್ಷೇತ್ರಗಳಿಗೆ ಅಥವಾ ದೂರದ ಪ್ರವಾಸಕ್ಕೆ ಹೋಗುವುದಕ್ಕೆ ಇದೊಂದು ಅದ್ಭುತ ರೀತಿಯಲ್ಲಿ ಅಂದರೆ ಒಟ್ಟಾಗಿ ವಿಲಾಸಮಯ ಜೀವನಕ್ಕೆ ಒಂದು ಅದ್ಭುತ ರೀತಿಯಲ್ಲಿ ಸಂತೋಷಕರವಾಗಿರುವಂತಹ ವೈವಾಹಿಕ ಜೀವನವನ್ನು ನೋಡುವುದಕ್ಕೆ ಶುಕ್ರ ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಇಲ್ಲ ನಮಗೆ ಶುಕ್ರ ಆ ರೀತಿ ಅನುಭವಗಳಾಗ್ತಾ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಒಮ್ಮೆ ನಿಮ್ಮ ಜಾತಕವನ್ನು, ಪರ್ಟಿಕ್ಯುಲರ್ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಯಾವುದಾದ್ರೂ ಪಾಪಗ್ರಹ ಜೊತೆಯೇ ಇದೆಯಾ ಅಥವಾ ಯಾವ ಸ್ಥಾನದಲ್ಲಿ ಇದೆ, ಮತ್ತು ಶುಕ್ರನ ಅನುಗ್ರಹಕ್ಕೋಸ್ಕರ ಮಾಡಬೇಕಾಗಿರುವಂತಹ ಪರಿಹಾರಗಳು ಇತ್ಯಾದಿ ವಿಷಯಗಳನ್ನು ವೈಯಕ್ತಿಕ ಜಾತಕ, ದಶೆ, ಅಂತರ್ದಶೆ ನಿರ್ಧಾರ ಮಾಡುವಂತಹ ವಿಷಯಗಳ ಮುಖಾಂತರ ತಿಳಿದುಕೊಳ್ಳಿ. ಯಾರೇ ಆದರೂ ಕೂಡ ಈ ಸಂದರ್ಭದಲ್ಲಿ ಶುಕ್ರನ ಅನುಗ್ರಹಕ್ಕೋಸ್ಕರ ಒಂದು ಮೂಲ ಬೀಜ ಮಂತ್ರವನ್ನು, ಈ ಮಂತ್ರವನ್ನು 108 ಬಾರಿ ಪ್ರತಿದಿನವೂ ಕೂಡ ನೀವು ಪಠಿಸುವುದರಿಂದ ನಿಮಗೆ ಅತ್ಯದ್ಭುತ ರೀತಿಯಲ್ಲಿ ಶುಕ್ರನ ಅನುಗ್ರಹ ಸಿಗುತ್ತೆ. ಆ ಮಂತ್ರವು ಹೀಗಿದೆ: ಓಂ ಧ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಮತ್ತೊಂದು ಸಾರಿ: ಓಂ ಧ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ ಕೂಡ 108 ಬಾರಿ ಜಪ ಮಾಡಿದರೆ ನಿಮಗೆ ಆ ಶುಕ್ರನ, ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀರಾಮ್.